ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಪಡ್ ಮಾಡೀನಿ. ಇದು ಸಂಡೇ ಲಾಗ್ ರೀ. ಇದು ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ, ಈಗ ಅಪ್ಲೋಡ್ ಮಾಡತ್ತೀನಿ. ಲೈವ್ ಬಂದಾಗ ಡೈಲಿ ಲಾಗ್ಸ್ ಮಾಡಿರಿ ಅಂತ ಅಂದಿದ್ರಿ, ಹೀಗಾಗಿ ಲಾಗ್ ಮಾಡೀನಿ. ಲೈವ್ ಬಂದಾಗ ಭಾಳ ಖುಷಿ ಅನ್ನಿಸ್ತು ರೀ. ಎಲ್ಲರ ಜೊತೆ ಮಾತಾಡಿ ಭಾಳ ಜನ ಜಾಯಿನ್ ಆಗಿದ್ದಿಲ್ಲ, ಒಂದು 2-3 ಜನ ಜಾಯಿನ್ ಆಗಿದ್ರಿ. ಖುಷಿ ಅನ್ನಿಸ್ತು. ನೋಡ್ರಿ, ಇವ್ರ ಹೆಸರು ಮಲ್ಲಮ್ಮ ಅಂತ. ಭಾಳ ಚಲೋ ಅದಾರ ರೀ ಇವರು, ಭಾಳ ಇನ್ನೋಸೆಂಟ್ ಅದಾರ. ಮಲ್ಲಮ್ಮ ಏನಾರ ಮಾತಾಡು. ನಮಸ್ಕಾರ. ನಮಸ್ಕಾರ. ನಾವು ತಿಂಡಿನಾಗತ್ತೀವಿ. ಏನು ತಿನ್ನತ್ತೀರಿ ತಿಂಡಿ? ಪಡ್ಡು ಮಾಡಿದ್ದೀವಿ. ಪಡ್ ಮಾಡಿದ್ರಿ? ಪಡ್ಡು, ಕೊಬ್ಬರಿ ಚಟ್ನಿ, ಪಡ್ಡು. ನನ್ನ ಮಗ ಅಳಾತ್ತಾರಿ, ಹಿಂಗಾಗಿ ಅಲ್ಲಿ ತಿಂಡಿ ಮಾಡೋದು ಬಿಟ್ಟು ಇಲ್ಲಿ ಹೊರಗೆ ಕರ್ಕೊಂಬಂದ್ವಿ. ಮಲ್ಲಮ್ಮ ತಿಂಡಿ ಮುಗಿಸಿದ್ರು, ಹೀಗಾಗಿ ನೀವು ಹೋಗಿ ತಂಗಿ ನಾ ಕರ್ಕೊಂತೇನೆ ಅಂತೇಳಿ ನಾನು ಕಳಿಸಿದ್ರು. ನಂಗೆ ಆ್ಯಕ್ಚುಲಿ ಈ ವಿಡಿಯೋ ಮಾಡೋಕೆ ನಗು ಬರೋದ್ರಿ. ಡೈಲಿ ಲಾಗ್ಸ್ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗವಲ್ದು, ಏನು ಮಾತಾಡ್ಬೇಕು ಅನ್ನೋದೇ ಗೊತ್ತಾಗವಲ್ದು. ಮಲ್ಲಮ್ಮ ಭಾಳ ಅಂದ್ರೆ ಭಾಳ ಇನ್ನೋಸೆಂಟ್ ಅದಾರ ರೀ. ಒಂದು ಸರಿ ಅವರು ಹೊಸದಾಗಿ ಫೋನ್ ತೊಗೊಂಡಿದ್ರು. ಆವಾಗ ಏನು ಮಾಡಿದ್ದೆ ಅಂದ್ರೆ, ನಿನ್ನ ಗೆಳತಿ ನಾನು ಅಂತಂದು ಹೇಳಿ ಅವ್ರಿಗೆ 1 ತಿಂಗಳವರೆಗೂ ಕಾಡ್ಸೇನಿ ರೀ. ಆದರೂ ಗೊತ್ತೇನಾಗಿರಲಿಲ್ಲ, ನಂಬಿಟ್ಟಿದ್ರು. ಭಾಳ ಮಜಾ ಆಗಿತ್ತದು. ಹಂಗೆ ಕಾಲ್ ಮಾಡಿದಾಗೆಲ್ಲ ನಾನು ಅವರಿಗೆ ಅವ್ರ ಫ್ಯಾಮ್ಲಿ ಬಗ್ಗೆ ಎಲ್ಲ ಮಾತಾಡ್ತಿದ್ದೆ. ನಿಮ್ಮ ಫ್ಯಾಮ್ಲಿ ಒಳಗೆ ನೀವು ಎಷ್ಟು ಜನ ಅದೀರಿ, ಆಮೇಲೆ ನೀವು ಯಾರ್ಯಾರು ಇರ್ತೀರಿ ಮನ್ಯಾಗ, ನಿಮ್ಮ ಸೊಸೆ ಹೆಂಗಿರ್ತಾರೆ ನಿಮ್ಮ ಜೊತೆ ಅಂತ ಎಲ್ಲ ಕೇಳಿದ್ದೆ. ಎಲ್ಲದನ್ನು ಫುಲ್ ಡೀಟೇಲಾಗಿ ಎಲ್ಲ ಹೇಳಿಕೊಳ್ಳೋರು. ಇಷ್ಟು ಇನ್ನೋಸೆಂಟ್ ಅಂತ ಆವಾಗ ಗೊತ್ತಾಯ್ತು. ಬಾಯ್ ಮಲ್ಲಮ್ಮ. ಹಾಂ ಆಯ್ತು. ಮನೆಗೆ ಹೋದ್ರಿ ಇವರು. ತೋರಿಸು ಐಸ್ ಎಲ್ಲದ ತೋರಿಸು, ಮಂಕಿದು ನೋಸು. ಸಣ್ಣವರಿದ್ದ ಹಿಂಗೆ ಅದು ಕೊಬ್ಬರಿದು ಚಿಪ್ ಇರ್ತೈತಲ್ಲ, ಅದಕ್ಕೆ ಹಿಂಗೆ ಅಂತಿದ್ವಿ ನಾವು. ಇಲ್ಲಿ ಇವನು ಶ್ಲೋಕ ಹೇಳತ್ತಂದೇವ ಮುಂದೆ ಕುತ್ಕೊಂಡು. ಈಗ ಇವ್ನು ಹೇಳತ್ತಿರೋದು ನಿಮಗೇನು ಅರ್ಥ ಆಗೋದಿಲ್ಲ. ಇವ್ರ ಹೆಸರು ಗುತ್ತೆಮಕ್ಕ ಅಂತ. ನೋಡ್ರಿ, ಚಿಕನ್ ಹೆಚ್ಕೊಡತ್ತಾರೆ ಇವರು. ಏನ್ರ ಮಾತಾಡು. ಇವರು ಬೇರೆ ಊರಿಂದ ಬರ್ತಾರ್ರಿ. ಇವರು ಭಾಳ ಚಲೋ ಅದಾರ್ರಿ, ನಮ್ಮ ಅಕ್ಕ ಇದ್ದಂಗೆ ಅದಾರ. ಈಗ ಮಲ್ಲಮ್ಮನವ್ರು ಇದ್ರಲ್ರಿ, ಅವ್ರ ಮಗಳು ಆಗ್ಬೇಕ್ರಿ ಇವರು. ನನ್ನ ಸ್ವಂತ ಮಗಳಲ್ಲ, ಅವರ ಅಕ್ಕನ ಮಗಳು ಆಗ್ಬೇಕ್ರಿ ಇವರು. ಪಪ್ಪಾಯ ಹಣ್ಣು ಹಚ್ಚಾತಿದ್ದೇವೆ ಮನೆಯಲ್ಲಿ. ಇದು ನಮ್ಮ ಮನೆ ಗಿಡದಾಗ ಬಿಟ್ಟಿರೋ ಹಣ್ಣು. ನಮ್ಮ ಹಿತ್ತಲಾಗಿಂತ ಹೊರಟತ್ತು. ಅಮ್ಮಕ್ಕೆ ಕೊಟ್ಟು ಬಂದಿದ್ದೆ. ಇಲ್ಲಿಗೆ ತಗೊಂಡೋಗಿದ್ದೆ ನಿಮ್ಮ ಗಿಡ ಇಲ್ವಾ? ನೋಡ್ರಿ, ಇಲ್ಲಿ ಕಲರ್ ಚಲೋ ಐತಿ. ಟೇಸ್ಟ್ ಹೆಂಗೈತಿ ಗೊತ್ತಿಲ್ಲ, ನೋಡ್ಬೇಕು, ತಿಂದು ನೋಡ್ಬೇಕ್ರಿ. ಇವತ್ತು ಚಿಕನ್ ಪಲ್ಯಗೆ ಏನೇನು ಬೇಕಲ್ಲ ಅದನ್ನು ಆಗಲೇ ಎಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಾರಿ ನಮ್ಮ ಅತ್ತೆಯವರು. ಅಡುಗೆ ಎಲ್ಲ ಅವರ ಮಾಡ್ತಾರೆ ಅಂದಾರಿ. ನಾನು ನನ್ನ ಮಗುಗೆ ಆಮೇಲೆ ಒಂದು ಸ್ವಲ್ಪ ಯಾವ್ದಾರ ಒಂದು ರೈಸ್ ಮಾಡೋ ಅಂತ ಹೇಳ್ಯಾರ, ಅದಷ್ಟು ಮಾಡಿಡ್ತೀನಿ. ಇಲ್ಲಿ ಭಾರ್ಗವ್ಗೆ ಚಿಕನ್ ಮಾಡೋಣ ಅಂತಂದು ಹೇಳಿ ಬಾಣಲಿ ಒಳಗೆ ಎಣ್ಣೆ ಹಾಕಿಟ್ಟೇನಿ. ಇದು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಕಾಯಬೇಕು, ಯಾಕಂತಂದ್ರೆ ಕುಸುಬಿ ಎಣ್ಣೆ ಹಾಕೇನಿ ನಾನು. ಇವಂಗೆ ನಾನು ಯೂಶ್ವಲಿ ಬೆಣ್ಣೆ ಹಾಕಿ ಮಾಡಿರ್ತೀನಿ ನಾನ್ ವೆಜ್ ಮಾಡೋಬೇಕಾರ. ಇವತ್ತು ಬೆಣ್ಣೆ ಇರಲಿಲ್ಲ, ಹೀಗಾಗಿ ಎಣ್ಣೆ ಹಾಕೀನಿ. ಇಲ್ಲಿ ಚಿಕನನ್ನು ಉಪ್ಪು, ಹಸಿಮೆಣಸಿನ್ಕಾಯಿ ಪೇಸ್ಟು, ಅರಿಶಿನ, ಆಮೇಲೆ ಒಂದು ಸ್ವಲ್ಪ ಪುದೀನ ಕಟ್ ಮಾಡಿ ಹಾಕಿ ಕಲಸಿಟ್ಟಿದ್ದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಸ್ವಲ್ಪ ಹಾಕೇನಿ ಇದಕ್ಕೆ. ಭಾರ್ಗವ್ಗೆ ಹೆಂಗೆ ಅಂತಂದ್ರೆ ಅವನಿಗೆ ಜಾಸ್ತಿ ಗ್ರೇವಿ ಇದ್ರೆ ಲೈಕ್ ಆಗಲ್ಲ. ಚಿಕನ್ ಸೂಪನ್ನು ಭಾಳ ಲೈಕ್ ಮಾಡ್ತಿದ್ದ, ಆದರೆ ಈಗ ಯಾಕೋ ಅದನ್ನು ಕುಡಿತಾ ಇಲ್ಲ. ಹೀಗಾಗಿ
ಈ ಥರ ಡ್ರೈನ ಮಾಡಿಬಿಡ್ತೇನೆ ನಾನು ಇವನಿಗೆ. ಇದನ್ನು ಜಾಸ್ತಿ ಹೊತ್ತು ಬೇಯಿಸ್ಬೇಕು. ಆಮೇಲೆ ಆವಾಗವಾಗ ಈ ಥರ ಹಿಂಗೆ ಕೈಯಾಡಿಸ್ತಾನೆ ಇರಬೇಕು, ಇಲ್ಲಾಂದ್ರೆ ಅವು ಭಾಳ ರೋಸ್ಟ್ ಆಗಿಬಿಡ್ತಾವೆ. ಇದು ಎಣ್ಣೆ ಒಳಗೆ ಚೆಂದಾಗಿ ಬೆಂದ ಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತೀನಿ. ಆಮೇಲೆ ನೋಡಿರಿ ಇಷ್ಟ ನೀರು ಹಾಕ್ತೇನೆ ನಾನು. ಇಷ್ಟು ಮಾಡಿದ ಮೇಲೆ ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ನಾನು ಇಲ್ಲಿ ಇನ್ನೊಂದು ರೈಸ್ ಮಾಡತ್ತೀನಿ. ಅದಕ್ಕೆ ಆನಿಯನನ್ನು ಈ ಥರ ಕಟ್ ಮಾಡಿಟ್ಟೇನಿ. ಸ್ವಲ್ಪ ಪುದೀನ ತೊಗೊಂಡೇನಿ. ಪುದೀನ ಇನ್ನೊಂದು ಸ್ವಲ್ಪ ಬೇಕಿತ್ತು, ಆದರೆ ನಮ್ಮ ಗಾರ್ಡನ್ನೇ ಇಷ್ಟ ಇತ್ತು, ಅದಕ್ಕೆ ಇಷ್ಟ ತೊಗೊಂಡೇನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಿಂಗೆ ಕಟ್ ಮಾಡಿ ಇಟ್ಕೊಂಡೇನಿ. ಭಾಳ ಸಿಂಪಲಾಗಿ ಮಾಡತ್ತೀನಿ. ನಾನ್ ವೆಜ್ಜಿಗೆ ಸೆಟ್ ಆಗೋ ಥರ ರೈಸ್ ಮಾಡತ್ತೇನೆ ನಾನಿಲ್ಲಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ನು ಕೂಡ ಇಲ್ಲಿ ನಾನು ಹಾಕತ್ತಿಲ್ಲ. ನೋಡಿರಿ ಇದನ್ನು ಅವಾಗವಾಗ ಹಿಂಗೆ ಓಪನ್ ಮಾಡಿ ಕೈಯಾಡಿಸ್ಕೊತ ಇರಬೇಕು, ಇಲ್ಲಾಂದ್ರೆ ಭಾಳ ರೋಸ್ಟ್ ಆಕವಲ್ಲ, ಅವಾಗ ತಿನ್ನೋಕೆ ಭಾಳ ಹಾರ್ಡ್ ಅನ್ನಿಸ್ತವೆ. ಅದು ಸಣ್ಣ ಮಕ್ಕಳಿಗೆ ಬೇಗ ಡೈಜೆಸ್ಟ್ ಆಗೋದಿಲ್ಲ. ಹೀಗಾಗಿ ಸ್ವಲ್ಪ ಸಾಫ್ಟಾಗಿನ ಬೇಯಿಸ್ಬೇಕು ಇದನ್ನು. ಕುಕ್ಕರ್ನ ಬೇಯಿಸ್ಕೊಟ್ರಂತೂ ಭಾಳ ಚಲೋ. ಮುಂಚೆ ಎಲ್ಲ ಹಂಗೆ ಮಾಡ್ತಿದ್ದೆ ನಾನು. ಇವನಿಗೆ ಯಾವಾಗೂ ನಾನ್ ವೆಜ್ ಮಾಡ್ಬೇಕಂದ್ರೂ ಕುಕ್ಕರ್ನಾಗ ಮಾಡ್ತಿದ್ದೆ. ಬಟ್ ಈಗ ಈ ಟೇಸ್ಟ್ ಅವನಿಗೆ ಲೈಕ್ ಆಗತ್ತೈತಿ. ಇಲ್ಲಿ ನಾನು ರೈಸ್ ಮಾಡೋಕೆ ಅಂಥೇಳಿ ಕುಕ್ಕರ್ ಇಟ್ಟೇನಿ. ಈಗ ಸ್ಟವ್ ಆನ್ ಮಾಡ್ತೀನಿ ರೀ. ನೆಕ್ಸ್ಟ್ ಈಗ ಎಣ್ಣೆ ಹಾಕತ್ತೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕತ್ತೀನಿ, ಯಾಕಂತಂದ್ರೆ ನಾನು ಬ್ರೌನ್ ರೈಸ್ ಯೂಸ್ ಮಾಡತ್ತೀನಿ. ಈಗ ನಾನು ಮಾಡತ್ತಿರೋ ರೈಸನ್ನು ನಾನ್ ವೆಜ್ ಜೊತೆ ಅಲ್ದನ ಎಗ್ ಜೊತೆ, ಆಮೇಲೆ ಮುಳುಗಾಯಿ ಪಲ್ಯ, ಆಮೇಲೆ ಯಾವ್ದಾದ್ರು ಚಟ್ನಿ ಜೊತೆ ಎಲ್ಲ ಮಾಡ್ಕೋಬೋದು. ಈಗ ವಿಂಟರ್ ಸೀಸನ್ ಇರೋದ್ರಿಂದ ನಮ್ಮ ಮನ್ಯಾಗ ನಾವು ಪದೇ ಪದೇ ಚಿಕನ್ ಮಾಡತ್ತೇವೆ ರೀ. ಚಿಕನ್ ಅಂತಲ್ಲ, ಒಟ್ಟು ನಾನ್ ವೆಜ್ ಫಿಶ್ ಇರ್ಬೋದು, ಆಮೇಲೆ ಮಟನ್ ನಾವು ಜಾಸ್ತಿ ಮಾಡೋದಿಲ್ಲ, ಚಿಕನನ್ನು ಜಾಸ್ತಿ ಮಾಡತ್ತೇವೆ. ಎಗ್ ಜಾಸ್ತಿ ಮಾಡ್ತೇವೆ ಈಗ. ಆಮೇಲೆ ಪನ್ನೀರು ಲೈಕ್ ಗ್ರೇವಿ, ಡ್ರೈ, ಆಮೇಲೆ ಅದೇ ಮೊನ್ನೆ ಮಾಡಿದ್ನಲ್ಲ ಪನ್ನೀರ್ ಬುರ್ಜಿ, ಆ ಥರ ಎಲ್ಲ ಮಾಡ್ತಿರ್ತೇವೆ. ಸೀಸನ್ ವೈಸ್ ನಮ್ಮ ಮನೆಯೊಳಗೆ ನಮ್ಮದು ಫುಡ್ ಚೇಂಜ್ ಆಗ್ತಾ ಇರ್ತೈತಿ. ನಿಮ್ಮ ಮನೆಯೊಳಗೆಲ್ಲ ಹೆಂಗೆ, ನೀವು ಹೆಂಗೆ ಮಾಡ್ತೀರಿ ಅಂತ ಕಮೆಂಟ್ನಾಗ ತಿಳಿಸ್ರಿ. ನೋಡಿರಿ ಇಲ್ಲಿ ಚಿಕನ್ ಈಗ ಪೂರ್ತಿ ಬೆಂದೈತಿ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಸ್ವಲ್ಪ ನೀರು ಹಾಕಿ ಮತ್ತು ಕುದಿಸ್ತೇನೆ ರೀ. ನಿಮ್ಮ ಮನೆಯಾಗೂ ಸಣ್ಣ ಮಕ್ಕಳಿದ್ರೆ ಈ ಥರ ಒಂದು ಸರಿ ಮಾಡಿಕೊಡ್ರಿ. ಟೇಸ್ಟ್ನ ಅವರು ಡೆಫಿನೆಟ್ಲಿ ಇಷ್ಟಪಡ್ತಾರೆ. ಚಿಕನ್ನು ಭಾಳ ಹೆವಿ ಇರ್ತೈತಿ, ಅಂದ್ರೆ ಇದರಲ್ಲಿ ಪ್ರೋಟೀನ್ ಭಾಳ ಜಾಸ್ತಿ ಇರೋದ್ರಿಂದ ಭಾಳ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ನಾವು ಮಕ್ಕಳಿಗೆ ಮಾಡಿಕೊಡ್ಬೇಕು. ಇದರಿಂದ ಅವ್ರ ಹೆಲ್ತ್ಗೂ ಕೂಡ ಒಳ್ಳೆಯದು. ಇಲ್ಲಿ ನೋಡಿರಿ ಈಗ ಎಣ್ಣೆ ಎಲ್ಲ ಕಾದೈತಿ. ಇದಕ್ಕೆ ನಾನು ಈ ಮಸಾಲೆ ಪದಾರ್ಥಗಳನ್ನು ಹಾಕತ್ತೀನಿ. ನೆಕ್ಸ್ಟ್ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಎಣ್ಣೆಯೊಳಗೆ ಹಿಂಗೆ ಹಾಕೋದ್ರಿಂದ ಇದು ಟೇಸ್ಟ್ ಚಲೋ ಬರ್ತೈತೆ ರೀ. ಆಮೇಲೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕತ್ತೀನಿ. ನೆಕ್ಸ್ಟು ಕಟ್ ಮಾಡಿಟ್ಟಿರುವಂತಹ ಪುದೀನ ಮತ್ತು ಕೊತ್ತಂಬರಿನ ನಾನು ಇಲ್ಲಿ ಹಾಕಿದ್ದೆ. ಇದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಬೇಯಿಸ್ಬೇಕು. ಸ್ಮೆಲ್ ಭಾಳ ಚಲೋ ಬರತೈತೆ ರೀ. ಯಾವುದೇ ಅಡುಗೆ ಮಾಡೋ ಹತ್ರನೂ ಇವಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಸಾಕು ನೋಡಿರಿ, ಎಷ್ಟು ಘಮ ಘಮ ಸ್ಮೆಲ್ ಬರ್ತಿರ್ತೈತಿ. ಇದು ಈಗೆಲ್ಲ ಬೆಂದೈತಿ. ನಾನೀಗ ಇದಕ್ಕೆ ಆನಿಯನನ್ನು ಹಾಕತ್ತೀನಿ. ಆ್ಯಕ್ಚುಲಿ ಇಲ್ಲಿ ಆನಿಯನ್ನು ಆಪ್ಷನಲ್ಲು, ನಿಮಗೆ ಬೇಕಂದ್ರೆ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಇದು ಅಂಥ ಏನು ಡಿಫ್ರೆಂಟ್ ಟೇಸ್ಟ್ ಕೊಡೋದಿಲ್ಲ. ಇದೆಲ್ಲನೂ ಚೆಂದ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ಇದೊಂದು ಸ್ವಲ್ಪ ಆನಿಯನ್ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಕುದಿಸ್ಬೇಕು. ಉಪ್ಪು ಎಷ್ಟು ಬೇಕಲ್ಲ ಅಷ್ಟು ಹಾಕೊಳ್ಳತ್ತೆ ನಾನಿಲ್ಲಿ. ನಾನು ಯೂಶ್ವಲಿ ಉಪ್ಪು ಹೆಂಗೆ ಹಾಕಿರ್ತೀನಿ ಅಂತಂದ್ರೆ, ಈಗ 1 ಕಪ್ ರೈಸ್ ತೊಗೊಂಡಿರ್ತೀನಿ ಅಂತಂದ್ರೆ ಅದಕ್ಕೆ ನಾನು 1 ಸ್ಪೂನು ಉಪ್ಪು ಹಾಕಿರ್ತೀನಿ. ನಿಮಗೂ ಉಪ್ಪು ಹಾಕೋದು ಗೊತ್ತಾಗಲಿಲ್ಲ ಅಂತಂದ್ರೆ ಈ ರೀತಿ ನೀವು ಟ್ರೈ ಮಾಡಿ ನೋಡಿರಿ. ಅಂದರೂ ಸಮ್ಟೈಮ್ಸ್ ಉಪ್ಪು ಕಡಿಮೆನೇ ಆಗಿರ್ತೈತಿ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಕರೆಕ್ಟ್ ಆಗಿರ್ತೈತೆ ರೀ ಉಪ್ಪು. ಅದಕ್ಕೆ ಹೇಳತ್ತೀನಿ, ನೀವು ಒಂದು ಸರಿ ಈ ರೀತಿ ಟ್ರೈ ಮಾಡಿ ನೋಡಿರಿ. ಇಲ್ಲಿ ರೈಸ್ ತೊಗೊಳತ್ತೇನೆ ರೀ ನಾನು. ನೋಡಿರಿ ಇದಕ್ಕೆ ಬ್ರೌನ್ ರೈಸ್ ಅಂತ ಅಂತಾರೆ, ಇವು ಅನ್ಪಾಲಿಶ್ಡ್. ನೆಕ್ಸ್ಟ್ ಇಲ್ಲಿ ಚಿಕನ್ ಏನಾಗೈತೆ ನೋಡಂತಡ್ರಿ. ಅಯ್ಯೋ ನೀರೆಲ್ಲ ಹೋಗ್ಬಿಟ್ಟೈತಿ. ಇರಲಿ, ಇದು ಒಂಥರ ಚಲೋ ಆಗಿರ್ತೈತಿ. ಇಷ್ಟ ನೋಡಿರಿ, ಇದಕ್ಕೆ ಮತ್ತೇನು ಹಾಕೋದಿಲ್ಲ. ಇಷ್ಟು ಮಾಡಿಬಿಟ್ರೆ ಚಿಕನ್ ರೆಡಿ ಆಗಿಬಿಡ್ತೈತಿ.
ಸಣ್ಣ ಮಕ್ಕಳಿಗೆಲ್ಲ ಭಾಳ ಲೈಕ್ ಆಕತ್ರಿ ಇದು. ನಮಗೆ ದೊಡ್ಡೋರಿಗೆಲ್ಲ ಅಷ್ಟು ಲೈಕ್ ಆಗಲ್ಲ, ಯಾಕಂದ್ರೆ ನಮಗೆ ಸ್ಪೈಸಿ ಇರಬೇಕಲ್ಲ ನಾನ್ ವೆಜ್ ಅಂದ್ರೆ. ಹೀಗಾಗಿ ಸಣ್ಣ ಮಕ್ಳು ಇದನ್ನು ಇಷ್ಟಪಟ್ಟು ತಿಂತಾರೆ. ನಿಮ್ಗೆ ಅನಿಸ್ಬೋದು ಇದನ್ನು ರೈಸ್ ಜೊತೆ ಚಪಾತಿ ಜೊತೆ ಹೆಂಗೆ ತಿನ್ನಿಸೋದು ಅಂತ. ಭಾರ್ಗವ ಈಗ ಬರೀ ಹಿಂಗೆ ತಿನ್ನತ್ತಾನ್ರಿ, ಅನ್ನನೂ ತಿನ್ನತ್ತಿಲ್ಲ, ಅದ್ರ ಜೊತೆ ಚಪಾತಿನೂ ತಿನ್ನತ್ತಿಲ್ಲ. ಅವ್ರ ಟೇಸ್ಟಿಗೆ ತಕ್ಕಂಗೆ ನಾವು ಪ್ರಿಪೇರ್ ಮಾಡ್ಬೇಕಲ್ರಿ, ಅದಕ್ಕೆ ಹಿಂಗೆ ಮಾಡತ್ತೀನಿ ರೀ ನಾನು. ಇದು ಈಗ ಪೂರ್ತಿ ಬೆಂದೈತ್ರಿ. ಈಗ ನಾನು ಇದಕ್ಕೆ ನೀರು ಹಾಕತ್ತೀನಿ. ನೀರು ಜೊತೆ ಅಕ್ಕಿನೂ ಹಾಕತ್ತೀನಿ. ಎಲ್ಲ ಚಂದ ಮಿಕ್ಸ್ ಮಾಡಿ ಇದು ಕುಕ್ಕರ್ನ ಕ್ಲೋಸ್ ಮಾಡಿಬಿಡ್ಬೇಕ್ರಿ. ಇದಕ್ಕೆ ಬೇಕಂದ್ರೆ ನೀವು ಬಟರ್ ಅಥವಾ ಗೀಯನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಎಲ್ಲ ಮುಗೀತ್ರಿ ಇದು. ಈಗ ಕುಕ್ಕರನ್ನು ಕ್ಲೋಸ್ ಮಾಡತ್ತೀನಿ. ಇದೊಂದು 2 ವಿಸಲ್ ಆದಮೇಲೆ ಆಫ್ ಮಾಡ್ತೀನಿ. ನೆಕ್ಸ್ಟ್ ನಾನು ಚಪಾತಿ ಒಂದು ಮಾಡಬೇಕು. ಚಪಾತಿ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಇವತ್ತಿನ ಡೇ ಭಾಳ ನಾರ್ಮಲ್ ಇತ್ತು ರೀ ನಂದು. ಸಂಡೇ ಅಂದರೆ ನಮಗೊಂಥರ ಲೇಝಿ ಡೇ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿರಿ, ನಾನು ಇಷ್ಟು ಚಪಾತಿ ಮಾಡಿದೆ. ಇಲ್ಲಿಗೆ ಇವತ್ತಿನ ಅಡುಗೆ ಎಲ್ಲ ಕಂಪ್ಲೀಟ್ ಆಯ್ತು ನೋಡಿರಿ. ಇಲ್ಲಿ ನಮ್ಮ ಅತ್ತೆಮ್ಮನ ಚಪಾತಿ ಮಾಡ್ಕೊಂಬರೋದ್ರಾಗ ಚಿಕನ್ ಪಲ್ಯ ಮತ್ತು ಸಾರೆಲ್ಲ ಮಾಡಿಟ್ಟಾರ್ರಿ. ಇವರು ನಾನ್ ವೆಜ್ ಭಾಳ ಚಲೋ ಮಾಡ್ತಾರೆ. ನೀವೆಲ್ಲ ಬಿರಿಯಾನಿ ರೆಸಿಪಿನ ಟ್ರೈ ಮಾಡಿದ್ರಿ ಅಂತ ಅಂದ್ಕೊತೀನಿ. ಅದು ಅವರೇ ಮಾಡಿದ್ದು. ಬಿರಿಯಾನಿ ರೆಸಿಪಿ ಯಾರೆಲ್ಲ ನೋಡಿಲ್ಲಲ್ಲ ಅವರು ಹೋಗಿ ನೋಡಿರಿ. ಹಂಗೆ ಆ ರೆಸಿಪಿನ ಟ್ರೈ ಮಾಡಿರಿ, ನಿಜ ಭಾಳ ಚಲೋ ಇತ್ತು. ಚಿಕನ್ ಸಾರು ಹಿಂಗಾಗಿತ್ತು. ರೆಸಿಪಿ ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ನಾನು ಬ್ಯುಸಿ ಇದ್ದೆ. ನೆಕ್ಸ್ಟ್ ನಾನು ಮಾಡಿದ ರೈಸ್ ಹೆಂಗಾಗೈತೆ ನೋಡೋಣ ಬರ್ರಿ. ನೋಡಿ ಇಲ್ಲಿ ಹೆಂಗಾಗೈತಿದ್ದು. ಇದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಇದು ಭಾಳ ಸಿಂಪಲ್ ರೈಸ್ ರೆಸಿಪಿ. ನೀವು ಕೂಡ ಟ್ರೈ ಮಾಡಿರಿ. ಮನೆಯೊಳಗೆ ಯಾವಾರ ನಾನ್ ವೆಜ್ ಮಾಡಿದಾಗ ಅಥವಾ ಏನಾದ್ರು ವೆಜ್ ಜೊತೆನೂ ಕೂಡ ಟ್ರೈ ಮಾಡ್ಬೋದು. ಮಾಡಿ ನೋಡಿರಿ, ಟೇಸ್ಟ್ ಹೆಂಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಯಾರು ನೋಡೋತ್ತಿರಲ್ಲ ಅವರು ದಯವಿಟ್ಟು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ಫೈನಲಿ ನಮ್ಮದು ಊಟ ಹೆಂಗಿತ್ತು ರೀ ಇವತ್ತು ಮಧ್ಯಾಹ್ನದ್ದು. ಇದು ಸಂಡೇ ಸ್ಪೆಷಲ್ ಆಗಿತ್ತು. ಸಂಡೇ ಲಾಗ್ ಹೆಂಗಿತ್ತು ರೀ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವಿಡಿಯೋ.